ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಅಲಾಯುಧ ಎಂಬ ರಾಕ್ಷಸನ ಬಗ್ಗೆ ಒಂದಿನಿತು ತಿಳಿಯುವ ಪ್ರಯತ್ನ. ಅಲಾಯುಧ ಎಂಬ ಒಬ್ಬ ರಾಕ್ಷಸ, ಬಕ, ಅಲಾಯುಧ ಇವರೆಲ್ಲ ಸಹೋದರರು. ಇವನು ಕಿಮ್ಮೀರ ಹಿಂಡಿಂಬ ರಾಕ್ಷಸ ಇವರೆಲ್ಲರ ಬಂಧುವೂ ಸ್ನೇಹಿತನೂ ಆಗಿದ್ದ. ಏಕಚಕ್ರ ನಗರದ ಜನಗಳಿಗೆ ಹಿಂಸೆ ಕೊಡುತ್ತಿದ್ದ ಬಕಾಸುರನನ್ನು ಭೀಮನು ಕೊಂದ ಸುದ್ದಿ ತಿಳಿದಂದಿನಿಂದ ಇವರೆಲ್ಲ ಭೀಮನಿಗೆ ಪಾಂಡವರಿಗೆ ಬದ್ಧ ವೈರಿಗಳಾದರು. ಅರಣ್ಯವಾಸ ಸಂದರ್ಭದಲ್ಲಿ ಪಾಂಡವರು ಕಾಮ್ಯಕಾವನದಲ್ಲಿದ್ದಾಗ ಸಮಯ ಸಾಧಿಸಿ ಕಿಮ್ಮೀರನು ಪಾಂಡವರನ್ನು ಅಡ್ಡಗಟ್ಟಿ ಭೀಮನೊಂದಿಗೆ ಹೋರಾಡಿ ಸತ್ತನಷ್ಟೇ. ಆಗಿನಿಂದ ಸೇಡಿನ ಸರದಿ ಅಲಾಯುಧನದಾಯಿತು. ಭೀಮನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಮಹಾಭಾರತ ಯುದ್ಧದಲ್ಲಿ ಇವನು ತಾನಾಗಿ ರಾಕ್ಷಸ ಸೇನೆಯೊಂದಿಗೆ ಹೋಗಿ ಕೌರವನ ಪಕ್ಷವನ್ನು ಸೇರಿಕೊಂಡು ಪಾಂಡವರ ವಿರುದ್ಧ ಪ್ರಚಂಡವಾಗಿ ಹೋರಾಡಿದ. ಇವನ ಪರಾಕ್ರಮವನ್ನು ಕಂಡು ಕೌರವ ಸೇನೆ ಹರ್ಷಗೊಂಡಿತು ಎಂದು ದ್ರೋಣಪರ್ವದ 7ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಒಂದು ದಿನ ದ್ರೋಣರು ರಾತ್ರಿ ಯುದ್ಧವನ್ನು ಘೋಷಿಸುತ್ತಾರೆ. ಅಂದು ಅಲಾಯುಧ ತುಂಬ ಉತ್ಸಾಹದಿಂದ ಶತ್ರು ಸೇನೆಯ ಮೇಲೆ ನುಗ್ಗುತ್ತಾನೆ. ಪಾಂಡವರ ಕಡೆಯಲ್ಲಿದ್ದ ಘಟೋತ್ಕಚನಿಗೆ ಕರ್ಣನಿಗೂ ಘೋರ ಯುದ್ಧವಾಗುತ್ತದೆ. ಅಂದು ಯುದ್ಧದ 14ನೆಯ ದಿನ. ಘಟೋತ್ಕಚನೊಂದಿಗೆ ಭೀಕರವಾಗಿ ಹೋರಾಡಿದ ಕರ್ಣನು ಸೋಲಿನ ಅಂಚನ್ನು ತಲುಪುತ್ತಾನೆ. ಅದನ್ನು ಕಂಡ ಕೌರವನು ಅಲಾಯುಧನನ್ನು ಕರೆದು ಅರ್ಜುನನನ್ನು ಕೊಂದು ಬಾ ಎಂದು ಆಜ್ಞಾಪಿಸುತ್ತಾನೆ. ವಾಸ್ತವವಾಗಿ ಭಯಂಕರ ರೂಪದ ಅಸಂಖ್ಯಾತ ರಾಕ್ಷಸರೊಂದಿಗೆ ಬಂದಿದ್ದ ಅಲಾಯುಧನು ಪೂರ್ವ ವೈರವನ್ನು ನೆನೆದು ಭೀಮನನ್ನು ಕೊಲ್ಲಲು ಸಮಯ ಕಾಯುತ್ತಿದ್ದ. ತಮಗೆಲ್ಲ ಅವಮಾನವಾಗುವಂತೆ ಭೀಮನು ರಾಕ್ಷಸ ಕನ್ಯೆಯಾದ ಹಿಡಿಂಬೆಯನ್ನು ಮದುವೆಯಾಗಿದ್ದು ಕೂಡ ಅವನ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕರ್ಣನನ್ನು ಬಿಡಿಸಿಕೊಂಡು ಬಂದ ಅಲಾಯುಧನು ಭೀಮಸೇನನ ಮೇಲೆ ನುಗ್ಗಿದನು. ಭೀಮನು ಭಾರಿಯ ಗದೆಯನ್ನು ಅಲಾಯುಧನ ಮೇಲೆ ಎಸೆದಾಗ ಅವನು ಅದನ್ನು ಭೀಮನ ಕಡೆಗೆ ತಿರುಗಿಸಿದ. ಬಹಳ ಕಾಲ ಇಬ್ಬರಿಗೂ ಯುದ್ಧವಾಯಿತು. ಕೊನೆಗೆ ಅವನ ಕೈಗೆ ಸಿಕ್ಕಿದ ಭೀಮನನ್ನು ಬಿಡಿಸಲು ಕೃಷ್ಣಾರ್ಜುನರೇ ಮಧ್ಯಪ್ರವೇಶಿಸಬೇಕಾಯಿತು. ಅಲಾಯುಧನ ರಥವು ಭಯಂಕರವೇ. ಅದರ ಮೇಲೆ ಕರಡಿಯ ಚರ್ಮ ಆಚ್ಛಾದಿಸಲಾಗಿತ್ತು. ಭಾರೀ ಅಗಲದ ಎತ್ತರದ ರಥ ಅದು. ಆನೆಗಳಂತೆ ಮಹಾಕಾಯ ಹೊಂದಿದ್ದ 100 ಕುದುರೆಗಳನ್ನು ರಥಕ್ಕೆ ಕಟ್ಟಲಾಗಿತ್ತು. ಅಗ್ನಿಸೂರ್ಯ ಸಮಾನ ತೇಜಸ್ಸುಳ್ಳ ರಥದ ಧ್ವಜದ ಮೇಲೆ ನರಿಯ ಚಿಹ್ನೆಯ ಬಾವುಟ. ಭಯಂಕರ ಬಿಲ್ಲು ಬಾಣಗಳೇ ಅಲ್ಲದೆ ಗದೆ, ಭುಶುಂಡಿ, ಒಂದು ಬಗೆಯ ಅಗ್ನಿಶಸ್ತ್ರ, ಮುಸಲ, ಹಲ ಮೊದಲಾದವುಗಳೂ ಇದ್ದವು. ಪಾಂಡವ ವೀರನಾದ ಘಟೋತ್ಕಚನ ಮೇಲೆ ಅಲಾಯುಧನು ಭಯಂಕರವಾಗಿ ಕಾದಿದನು, ಹೋರಾಡಿದನು. ಅವನ ಕೈಗೆ ಸಿಕ್ಕು ಘಟೋತ್ಕಚನು ಸಂಕಟ ಪಡುತ್ತಿದ್ದುದನ್ನು ನೋಡಿ ಭೀಮನು ಮಗನ ಸಹಾಯಕ್ಕೆ ಬಂದು ಅಲಾಯುಧನ ಮೇಲೆ ಯುದ್ಧ ಮಾಡತೊಡಗಿದನು. ಭೀಮನಿಗೂ ಘಟೋತ್ಕಚನ ಅವಸ್ಥೆ ಬಂದುದನ್ನು ಕಂಡು ಕೃಷ್ಣನ ಸಲಹೆಯಂತೆ ಅರ್ಜುನನು ಇತರರು ಅಲಾಯುಧನ ಸಹಾಯಕ್ಕೆ ಬರುವುದನ್ನು ತಪ್ಪಿಸಿದನು. ಇತ್ತ ಮತ್ತೆ ಭೀಮ ಅಲಾಯುಧರ ನಡುವೆ ಗದಾಯುದ್ಧ ನಡೆಯಿತು. ಮುಷ್ಟಿಯುದ್ಧವೂ ಆಯಿತು. ಆದರೂ ಅಲಾಯುಧ ಹಿಂದೆ ಸರಿಯಲಿಲ್ಲ. ಭೀಮನೇ ಅಲಾಯುಧನ ಕೈಗೆ ಸಿಕ್ಕಾಗ ಘಟೋತ್ಕಚನು ಬಂದು ಎಲ್ಲ ಬಗೆಯ ಆಯುಧಗಳಿಂದ ಹೋರಾಡಿ ಕೊನೆಗೆ ದುರ್ಯೋಧನನ ಎದುರಿಗೆ ಅಲಾಯುಧನ ತಲೆಯನ್ನು ಕೊಚ್ಚಿ ಹಾಕಿದನು. ಕೌರವ ಪಾಂಡವ ಸೇನೆಗಳೆರಡರಲ್ಲೂ ರಾಕ್ಷಸರು ಇದ್ದರೆಂಬುದು ಗಮನಿಸಬೇಕಾದ ಅಂಶವಾಗಿದೆ. ಇವಿಷ್ಟು ಅಲಾಯುಧ ರಾಕ್ಷಸನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ಧನ್ಯವಾದ.